ಬೀದಿ ಲೈಟಲ್ಲಿ ಬರೆಯುತ್ತಿರುವ ಬಾಣಂತಿ. ವಾವ್, ಕಂಟೆಂಟ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ಇದು ನೆನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾವೆಲ್ಲ ಎಷ್ಟೊಂದು ಮಜಾ ಮಾಡಿದ್ವಿ. ಸೊ ನೀವು ಕೂಡ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ನಿಮಗೂ ಕೂಡ ಮಜಾ ಬರುತ್ತೆ. ಕುಂಟ ಆಂಟಿನ್ ಕರ್ಕೊಂಡ್ ಒಂಟ. ಶಿವಂ ಅವ್ನು ಯಾಕೋ ಪಕ್ಕದ ಮನೆ ಇರ್ತದಾನೆ. ಸೊ ಎಲ್ಲ ಚೆನ್ನಾಗಿ ಹಾಡಾಕೊಂಡು ಡ್ಯಾನ್ಸ್ ಮಾಡ್ತಿದ್ರು. ಇವಾಗ ಹಾಡು ಸಮೇತ ಹಾಕಿದ್ರೆ ಪಕ್ಕ ಕಾಪಿರೈಟ್ಸ್ ಬರುತ್ತೆ. ಸೊ ನಾನು ನನ್ನ ಚಾನಲ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕಾಗಿರೋದ್ರಿಂದ ಹಾಡನ್ನೆಲ್ಲ ಕಟ್ ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು. Sanu, hi. Bye, Papa. Hi. ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡ್ತಾರೆ. 10 ನಿಮಿಷ ಅಷ್ಟೇ ಬಾಯ್ ಬಾಯ್ ದೀಕ್ಷಾ, ದೀಕ್ಷಾ ಇದು ಬೆಳಗೋದಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇವತ್ತು ಇಂಟರ್ನಲ್ಸ್ ಬೇರೆ ಇತ್ತು, ಆದರೂ ಲೇಟಾಗಿ ಎದ್ದು ಕಾಫಿ ಕುಡ್ಕೊಂಡು ಸಾರಿ ಇವತ್ತು ಟೀ. ಇವತ್ತು ಅಮ್ಮ ಮನೆಯಲ್ಲೇ ಉಳ್ಕೊಂಡ್ರು, ಅದರಿಂದ ಟೀ ಮಾಡಬೇಕಾಯ್ತು ಬೆಳಗ್ಗೆ ಮೇಲೆ. ಟೀ ಕುಡ್ಕೊಂಡು ಇವತ್ತಿನ ನನ್ನ ಡೇ ಸ್ಟಾರ್ಟ್ ಆಯಿತು. ಆದರೆ ತಲೆನೋವು ಜಾಸ್ತಿ ಇತ್ತು. ಟೀ ಕುಡಿದ್ರೆ ಹೋಗ್ತಾ ಇರಲಿಲ್ಲ, ಕಾಫಿನೇ ಕುಡಿಬೇಕು ಅಂತ ಅನ್ನಿಸ್ತಿತ್ತು. ಇದು ನಮ್ಮ ಇಂಜಿನಿಯರಿಂಗ್ ಲೈಫ್ನ ಲಾಸ್ಟ್ ಇಂಟರ್ನಲ್ಸ್. ಇನ್ನು ಯಾವುದೇ ಥರದ ಇಂಟರ್ನಲ್ಸ್ ಇರಲ್ಲ. ಸೊ ಅದಕ್ಕೆ ನಮ್ಮ ಬೆಸ್ಟ್ನ ನಾವು ಕೊಡಲೇಬೇಕು. ತಲೆನೋವು ತುಂಬ ಇದ್ದರೂ ಹೋಗಿ ಬರೀಲೇಬೇಕು. ಆ್ಯಂಡ್ ಪಾಪನೂ ಕೂಡ ಬಿಟ್ಟು ಹೋಗಬೇಕಾಗಿತ್ತು ಇವತ್ತು. ತಿಂಡಿಗೆ ನಿನ್ನೆ ಮ್ಯಾಗಿಗೆ ರೆಡಿ ಮಾಡಿದ್ನಲ್ಲ, ಮ್ಯಾಗಿ ಮಾಡಲಿಲ್ಲ. ಸೊ ಅದಕ್ಕೆ ಇವಾಗ ಮಾರ್ನಿಂಗಿಗೆ ಮ್ಯಾಗಿ ಮಾಡ್ಕೊತಾ ಇದ್ದೀನಿ. ಅರ್ಜೆಂಟಿಗೆ ತಿಂಡಿ ಏನಾದರೂ ಒಂದು ಮಾಡ್ಕೋಬೇಕಲ್ಲ. ಸೊ ಬೇಗ ಬೇರೆ ಟೆಸ್ಟ್ ಇತ್ತು, ಅದಕ್ಕೆ ಪಾಪನ ನೋಡಿಕೊಂಡು ಬೇರೆ ತಿಂಡಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮ್ಯಾಗಿ ಮಾಡಿಕೊಂಡೆ. ಮುಂಚೆ ಅಮ್ಮ ಸ್ಕೂಲಿಗೆ ಹೋಗ್ಬೇಕಾದ್ರೆ ತರಕಾರಿ ಹಾಕ್ಬಿಟ್ಟು ಮ್ಯಾಗಿ ಮಾಡ್ಕೊಂಡು ಕೊಟ್ಟರೆ ನಾನು ತಿನ್ನಲ್ಲಪ್ಪ, ಅದ್ರಲ್ಲಿ ತರಕಾರಿ ಐತೆ ಅಂತ ಅಂತಿದ್ದೆ. ಸೊ ಇವಾಗ ತರಕಾರಿ ಹಾಕ್ಕೊಂಡೇ ಮಾಡ್ಕೊಬೇಕಾಗಿದೆ, ಯಾಕಂದರೆ ಅದೇ ಚೆನ್ನಾಗಿದೆ ಅನಿಸುತ್ತೆ. ಬರೀ ಮ್ಯಾಗಿ ಅಷ್ಟು ಟೇಸ್ಟೇ ಇಲ್ಲ. ಮುಂಚೆ ಮ್ಯಾಗಿಗೂ ಇವತ್ತಿನ ಮ್ಯಾಗಿಗೂ ತುಂಬ ಡಿಫ್ರೆನ್ಸ್ ಇದೆ. ಇನ್ನು ನಾನು ತಿಂಡಿ ಮಾಡ್ತಿದ್ದೆ, ಅಮ್ಮ ಪಾಪನ ಆಟಾಡಿಸ್ತಾ ಇದ್ರು. ಬಾಯ್ ಬಾಯ್ ಮಾಡು. ಆಲ್ ದ ಬೆಸ್ಟ್ ಹೇಳು. ಆಲ್ ದ ಬೆಸ್ಟ್ ಹೇಳು. ಆಲ್ ದ ಬೆಸ್ಟ್. ಹಾಂ, ಆಲ್ ದ ಬೆಸ್ಟ್ ಹೇಳು. ಕೈ ಕೊಡು. ಆಲ್ ದ ಬೆಸ್ಟ್. ಬಾಯ್ 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 ಕಂದ ಬಾಯ್ 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 ಬಾಯ್. ಗಾಡಿ ಅಲ್ಲೇ ಇರ್ಬೇಕು ನೋಡಿ ಗಾಡಿ. Guys, I'm all set to go for my last internals. ಇನ್ನೂ ಐತಲ್ಲ, ನಾಳೆ ನಾಡ್ದು ಮುಟ್ರೆ ಇನ್ನೆಲ್ಲಿ ಇಂಜಿನಿಯರಿಂಗ್ ಲೈಫಲ್ಲಿ ಲಾಸ್ಟ್ ಇಂಟರ್ನಲ್ಸ್. My outfit. Bye.
ಇನ್ನು ಮನೆಯಿಂದ ಹೊರಟು ಕಾಲೇಜಿಗೆ ಬಂದೆ. ಕಾಲೇಜಿಗೆ ಬಂದಾಗ ವಂಚಾಕ್ಷಿ ಅವರೆಲ್ಲ ನಾನು ಬರ್ತೀನಿ ಅಲ್ಲೇ ವೆಯ್ಟ್ ಮಾಡು ಅಂತಿದ್ರು. ಸೊ ಅವರಿಗೆ ವೆಯ್ಟ್ ಮಾಡ್ತಿದ್ದೆ, ಅವರು ಬಂದರು. ಹಾಯ್, ನೀವು ಆರಾಮ. ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸಕ್ಕತ್ತಾಗಿ ಬಂದಿದ್ಯಾ ಅಂದಿದ್ದಲ್ಲ. ಹೇಳಿ ಇವಾಗ ಇದೊಂದ್ಸತಿ ಹೇಳು, ಅದಕ್ಕೆ ನನಗೋಸ್ಕರ ಹೇಳು ಸಕ್ಕತ್ತಾಗಿ ಬಂದಿದ್ಯಾ ಅಂತ. ನಾನು ಸಖತ್ತಾಗಿ ಬಂದಿದ್ದೀನಿ. ನೀನು ನಾರ್ಮಲಾಗಿ ಬರ್ತಾನೆ ಇರ್ತೀಯ, ನಾನು ತಂದಿಲ್ಲ, ಇವಾಗ ಬರ್ತಾನೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾನೇನೋ ಅವಳಿಗೆ ಕೊಡಿಸಿಲ್ಲ, ಅವಳಾಗವಳೆ ಹೇಳ್ತಿದ್ದಾಳೆ. ಅದು ಬಿಡು, ನೀನು ಬರ್ತೀಯ ಅಂತ ಫ್ಲವರ್ಸ್ ಎಲ್ಲ ಹಾಕ್ತೀವಿ ನೋಡು. ಗೈಸ್ ನೋಡಿ, ನಾನು ಬರ್ತೀನಿ ಅಂತ ಅದಕ್ಕೆ ಒಂದು ರೀಲ್ಸ್ ಮಾಡಿಕೊಡು ಮತ್ತೆ. ಸುಮ್ಮನೆ ಓಡಾಡ್ತೀನಿ ಬರುತ್ತೆ. ಏನೋ ತಂದಿಲ್ಲ ನಾನು. ಓದಿದ್ಯಾ? ಈ ಎತ್ತಿಕ್ಕಿದ್ನ ಫ್ರಿಜ್ಜಲ್ಲಿ ತುಂಬಿಟ್ಟು ಎತ್ಕೊಂಡು ಓದಿದ್ಯಾ? ಇಲ್ಲ. ನೀನು ಓದಿದ್ಯಾ? ಒಳ್ಳೆ ಕೆಲಸ. ಇದನ್ನು ಮಾತ್ರ ಅವತ್ತಿಂದ ಇವತ್ತಿನವರೆಗೂ ತೊಳೆದೇ ಇಲ್ಲ ಅವರು. ಏನು ಗೊತ್ತಾ, ಟೆಸ್ಟಿಗೆ ನಾನು ಏನೂ ಓದಿಲ್ಲ, ಆದರೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಿ ಅಲ್ಲ. ಟೆಸ್ಟ್ ಬರೆಯೋದು ಯಾರು ನೋಡಲ್ಲ, ರೆಡಿಯಾಗಿ ಬಂದಿರೋದು ನೋಡ್ತಾರೆ. ವಾವ್, ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಲೆಜೆಂಡ್ ರಿಪ್ಲೇ. ಪೆನ್ ತಗೋಬೇಕು ಬಾ, ಅಲ್ಲಿ ಟೀಚರ್ಸ್ ಇದ್ದಾರೆ. ಹಿಂಗೆ ಬಾ, ಏನಪ್ಪ ಇವಳು ಪಾಪ ಮಾಡಿಕೊಂಡು ಇವಳೇ ಪಾಪ ಥರ ರೆಡಿಯಾಗಿ ಬಂದವಳೆ ಅಂತಾರೆ. ನಾನು ಟೆಸ್ಟಿಗೋಸ್ಕರ ಬಂದಿರೋದೇ ಏನೋ ಗೊತ್ತಿಲ್ಲ. ನನ್ನ ಬ್ಲಾಗಿಗೆ ಕಂಟೆಂಟ್ ಆಗುತ್ತೆ ಅಂತ ಬಂದಿರೋದಂತ ನಿಜ. ಓದಿಲ್ಲ, ಏನು ಓದಿಲ್ಲ. ನಾನು ಓದಿಲ್ಲ, ಒಂದು ಕ್ವಶನ್ ಓದಿದ್ಯಾ? ನಾನು ಒಂದು ಕ್ವಶನೂ ಓದಿಲ್ಲ. ಮತ್ತೇನು ಮಾಡಿ? ಈಗ ಯಾವ ಸಬ್ಜೆಕ್ಟ್ ಅಂತಲೇ ಗೊತ್ತಿಲ್ಲ ನನಗೆ. ಹೇಳು, ಇದು ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ಯಾವ ಸಬ್ಜೆಕ್ಟ್ ಹೇಳು? ನಿನ್ನೆ ನನಗೆ ಯಾರೋ ಒಬ್ಬರು ವಾಟ್ಸಪ್ಪಲ್ಲಿ ಕಳಿಸಿದ್ರು. ಏನಂತ? ಏನು ಫೋಟೋ ಕಳಿಸಿದ್ರು. ಓದ್ಕೊ ಅಂತನಾ? ಹಾಂ. ಗಾಯ್ಸ್, ನನ್ನನ್ನು ನಂಬಿಟ್ರೆ ಅವೆಲ್ಲ ಚಂದೆ. ನಾನು ಹಿಂದೆ ಕೂತ್ಕೊಳ್ಳೋ ರಮೇಶಿಗೆ ಮಾತ್ರ ಗೊತ್ತು ನಾನೇನು ಅಂತ. ನಾನು ಇಷ್ಟು ನಿಧಾನಕ್ಕೆ ಮೈಕ್ ಹಾಕಿರೋ ಥರ ಮಾತಾಡ್ತೀನಿ. ಮೈಕೆಲ್ಲ ಕೈತಿಲ್ಲ. ಇನ್ನು ಫಸ್ಟ್ ಇಂಟರ್ನಲ್ಸ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ಮತ್ತೆ ವಾಪಸ್ ಸೆಕೆಂಡ್ ಇಂಟರ್ನಲ್ಸ್ಗೆ ಹೋಗಬೇಕು. ಯಾಕಂದರೆ ಪರ್ ಡೇ 2 ಸಬ್ಜೆಕ್ಟ್ ಇಕ್ಕಿದ್ದಾರೆ. ಈ ಬಿಸಿಲಲ್ಲಿ ನಮ್ಮೂರು ಸುತ್ತಮುತ್ತ ಇರೋ ನವಿಲುಗಳೆಲ್ಲ ಸತ್ತೋಗಿದೆ. ಅದು ನ್ಯೂಸಲ್ಲೆಲ್ಲ ಬಂದಿದೆ, ಇಲ್ಲೇ ನೋಡಿ ಗಾಯ್ಸ್. ಇಲ್ಲೆಲ್ಲ ನವಿಲು ಗರಿ ಸತ್ತೋಗಿ ಇವತ್ತು ಪೊಲೀಸ್ ಅವರೆಲ್ಲ ಬಂದು ಏನೇನೋ ಮಾಡ್ತಿದ್ದಾರೆ. ನವಿಲೆಲ್ಲ ಆಲ್ಮೋಸ್ಟ್ ಒಂದು 30-40 ನವಿಲು ಸತ್ತೋಗಿದೆ ಈ ಏರಿಯಾದಲ್ಲಿ. ಇಲ್ಲಿ ಏನೋ ಸ್ಟ್ರೈಕ್ ಮಾಡ್ತಿದ್ರು. ನಾನು ನವಿಲು ಸತ್ತೋಗಿರೋದಕ್ಕೆ ಸ್ಟ್ರೈಕ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ, ಟೂಡಾ ಲೇಔಟ್ ಅಪ್ರೂವ್ಡ್ ಆಗಿದೆಯಲ್ಲ ಗೌರ್ಮೆಂಟಿಂದು, ಅದ್ರದಕ್ಕೆ ಸ್ಟ್ರೈಕ್ ಮಾಡ್ತಿದ್ದಾರಂತೆ. ಅದೇನು ಅಂತ ನನಗೂ ಫಸ್ಟ್ ಅರ್ಥ ಆಗಿರಲಿಲ್ಲ, ಅದಕ್ಕಂತಾನೆ ವೀಡಿಯೋ ಮಾಡ್ಕೊಂಡು ಹೋದೆ. ಆಮೇಲೆ ಯಾರೋ ಹೇಳಿದ್ಮೇಲೆ ಗೊತ್ತಾಗಿದ್ದು ನನಗೂ. ನಿನ್ನೆ ಒಂದಷ್ಟು ಐಸ್ ಕ್ರೀಮ್ಗಳು ತಂದಿತ್ತು, ಅದ್ರಲ್ಲಿ ಮಿಕ್ಕಿತ್ತು ಅಂದ್ಬಿಟ್ಟು ನಾನು ಮಡಿಕೊಂಡು ಇವಾಗ ತಿಂತಾ ಇದ್ದೀನಿ. ಬಂದಿದ್ರಲ್ಲ, ಈ ಆ್ಯಂಗಲಲ್ಲಿ ವಿಡಿಯೋ ಮಾಡಬೇಕು. ನೀನು ಯಾವತ್ತಿಗೂ ಚೆನ್ನಾಗಿಲ್ಲ ಬಿಡು. ಯಾರಲ್ಲ ಇದು ಹಿಂಗೋಡಲ್ಲ. ಅವೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ವಿ, ಏನೇನೋ ವಿಷಯಗಳ ಬಗ್ಗೆ ಮಾತಾಡಿದ್ವಿ. ಬಟ್ ಅದು ಯಾವುದೂ ರೆಕಾರ್ಡ್ ಆಗಿಲ್ಲ. ತುಂಬ ಚೆನ್ನಾಗಿತ್ತು ಆ ಕ್ಲಿಪ್ಪಿಂಗ್ಸ್ ಎಲ್ಲ. ಬಟ್ ಯಾಕೆ ಈ ಥರ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ ಅಂತ ಗೊತ್ತಾಗಿಲ್ಲ. ಕಷ್ಟಪಟ್ಕೊಂಡು ಬರೀತಾ ಇದ್ದೀನಿ. ಇವ್ರು ಸಂಕೊಂತಿದ್ದಾರೆ ನೋಡಿ. ಕತ್ಲೆ ಇಷ್ಟ ಆಗಿದ್ರು ನಾನು ಕುತ್ಕೊಂಡು ಬರೀತಾ ಇದ್ದೀನಿ. ಓದ್ತಿದ್ದೀನಿ ಗೈಸ್, ಕರೆಂಟ್ ಇಲ್ದಲೆ. ಟೈಮ್ 10 ಗಂಟೆ ಆಗಲಿ 11 ಗಂಟೆ ಆಗಲಿ ಫುಲ್ ಕತ್ಲೆ ಆಗಿ ಮಳೆ ಬರ್ತಾಯಿದ್ರು, ನಾನಂತೂ ಸ್ಟಾಪ್ ಮಾಡಲ್ಲ. ಯಾಕಂದರೆ ನಾನು ಒಂದು ಸತಿ ಹಿಡ್ದಿರೋ ಕೆಲಸ ಬಿಡಲ್ಲ. ಒಂದೇ ಸತಿ ಮುಗಿಸ್ಬಿಟ್ಟು ಆಮೇಲೆ ಎದ್ದೋಗೋಣ ಅಂತ ಬರ್ಕೊಂಡು ಕೂತಿದ್ದೆ. ಅದು ನೋಡ್ರೆ 11 ಗಂಟೆ ಆಗೋಯ್ತು. ನನಗೆ ಬರ್ಕೊಳಕ್ಕಾಗಲಿ ಓದ್ಕೊಳಕ್ಕಾಗಲಿ ಟೈಮ್ ಸಿಗೋದೇ ಪಾಪು ಮನಗಿದಾಗ. ಸೊ ಅವಳು ಇವಾಗ ಇಷ್ಟೊತ್ತಿನಲ್ಲಿ ಹೇಗಿದ್ರು ಮನಗಿರ್ತಾಳೆ. ಸೊ ಅದಕ್ಕೆ ಕೂತ್ಕೊಂಡು ಬರಿತಾ ಇದ್ದೆ. ಕೂತು ಬೆನ್ನೋವು ಬಂದುಬಿಟ್ಟಿತ್ತು. ಇನ್ನು ಇದು ಎಷ್ಟೊತ್ತಿಗೆ ಹೇಳಿ, ಬೆಳಗಿನ ಜಾವ 4 ಗಂಟೆನೋ 4:15 ಪಾಪು ಎದ್ದು ಆಟಾಡ್ತಿರೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ.